ಜೀವನದ ಹಂತಗಳಲ್ಲಿ ಮಧುಮೇಹ ಎಂಬ ವಿಷಯದ ಮೇಲೆ ವಿಶ್ವ ಮಧುಮೇಹ ದಿನ 2025 ಕಾರ್ಯಕ್ರಮವನ್ನು ಸಿಎಸ್ಐ ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಸಂಸ್ಥೆಗಳ ಗುಂಪು ನವೆಂಬರ್ 14ರಂದು ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ದೀಪಾ ರಾವ್, ಮಧುಮೇಹದಿಂದ ಮಾತ್ರವಲ್ಲದೆ ಅಧಿಕ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್ ಮತ್ತು ಹೃದ್ರೋಗದಂತಹ ಪರಿಸ್ಥಿತಿಗಳಿಂದಲೂ ಆರೋಗ್ಯವಾಗಿರಲು ದೈಹಿಕ ವ್ಯಾಯಾಮದ ಮಹತ್ವವನ್ನು ಅವರು ಒತ್ತಿ ಹೇಳಿದರು. ಉಡುಪಿ ಜಿಲ್ಲೆಯ ಪ್ರೌಢಶಾಲಾ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಸ್ಪರ್ಧೆಯನ್ನು ಸಹ ಆಯೋಜಿಸಲಾಗಿತ್ತು. ಇದರಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳಿಂದ 30 ತಂಡಗಳು ಭಾಗವಹಿಸಿದ್ವು. ಅಂತಿಮ ಸುತ್ತಿನ ರಸಪ್ರಶ್ನೆಯನ್ನು ಡಾಕ್ಟರ್ ವೈಭವ್ ಅವರು ರಸಪ್ರಶ್ನೆ ಮಾಸ್ಟರ್ ಆಗಿ ನಡೆಸಿಕೊಟ್ಟರು. ಸಿಎಸ್ಐ ಲೊಂಬಾರ್ಡ್ ಸಂಸ್ಥೆಗಳ ಗುಂಪಿನ ವಿದ್ಯಾರ್ಥಿಗಳಿಂದ ಮಧುಮೇಹದ ವಿಷಯದ ಕುರಿತು ಪಾತ್ರಾಭಿನಯ ಮತ್ತು ಹುಚ್ಚು ನಾಟಕಗಳು, ಜಾಗೃತಿ ಮತ್ತು ಮಧುಮೇಹದ ಆರಂಭಿಕ ಪತ್ತೆಯ ಮಹತ್ವವನ್ನು ಒತ್ತಿ ಹೇಳಲು ಸಹಾಯ ಮಾಡಿದ್ವು. ಆಸ್ಪತ್ರೆಯ ಉಪನಿರ್ದೇಶಕಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ದೀಪಾ ರಾವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಡಾಕ್ಟರ್ ಅಕ್ಷತಾ, ಡಾಕ್ಟರ್ ಧನಂಜಯ್, ಆಡಳಿತಾಧಿಕಾರಿ ಶ್ರೀಮತಿ ದೀನಾ, ಕಾರ್ಯಾಚರಣೆ ವ್ಯವಸ್ಥಾಪಕಿ ಕಾವ್ಯಶ್ರೀ ಶೆಟ್ಟಿ ಮತ್ತು ಆಸ್ಪತ್ರೆಯ ಧರ್ಮಗುರು ರೇವ್ ರಿಚಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಮಿಷನ್ ಆಸ್ಪತ್ರೆಯಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಮತ್ತು ಮಧುಮೇಹ ತಪಾಸಣೆಗಾಗಿ ಪ್ರಯೋಗಾಲಯ ಪರೀಕ್ಷೆಗಳನ್ನು ನಡೆಸಲಾಯಿತು. ಸಾಮಾನ್ಯ ಆರೋಗ್ಯ ತಪಾಸಣೆಗಾಗಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಧನಂಜಯ್, ಡಾಕ್ಟರ್ ವೈಭವ್ ಮತ್ತು ಕಣ್ಣಿನ ತಪಾಸಣೆಗಾಗಿ ಡಾಕ್ಟರ್ ಅಭಿನಯ್ ಭಾಗವಹಿಸಿದ್ರು. ಸಾರ್ವಜನಿಕರಲ್ಲಿ ಮಧುಮೇಹದ ಬಗ್ಗೆ ಜಾಗೃತಿ ಮೂಡಿಸಲು ಆಸ್ಪತ್ರೆಯಲ್ಲಿ ಮಧುಮೇಹದ ಬಗ್ಗೆ ಪೋಸ್ಟರ್ಗಳನ್ನು ಪ್ರದರ್ಶಿಸಲಾಗಿತ್ತು. ಆಮೇಲೆ ವಾಶ್ರೂಮ್ಗೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ತರ ಹೋಗ್ತಾ ಇರ್ತೀನಿ. ಓ ಹೌದಾ, ಡಾಕ್ಟರ್ ಸುಮತಿನ ಚೆಕ್ ಮಾಡ್ತಾರೆ. 디스커스팅한 냄새가 나요. 디스커스팅 shit. ಮತ್ತೆ ಹೀಗೆ ಮಾಡಬೇಕು. ಸ್ವಲ್ಪ ಬಗ್ಗು, ಸೊಂಟೆಯನ್ನು ನುರಿಯುವುದಿಲ್ಲ ನಿನ್ನದು. ನಮ್ಮ ಹಾಸ್ಪಿಟಲ್ಗೆ ಬನ್ನಿ, ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಹೌದಾ? ಯಾವ ಹಾಸ್ಪಿಟಲ್? ಮಿಷನ್ ಹಾಸ್ಪಿಟಲ್. ಹೌದಾ? ನಾನು ಫಸ್ಟ್ ಟ್ರೈನರ್ ಹತ್ರ ಕರ್ಕೊಂಡು ಹೋಗ್ತೇನೆ, ಆಮೇಲೆ ಅವಳನ್ನು ಸ್ವಲ್ಪ ಬರ್ಗಿಸ್ತೇನೆ. ನನ್ನ ಮಾತಿಗೆ ಬೆಲೆಯೇ ಇಲ್ಲ ಅವಳಿಗೆ. ಟ್ರೈನರ್ ಹತ್ರ ಕರ್ಕೊಂಡೋಗಿ ಆಮೇಲೆ ಹಾಸ್ಪಿಟಲ್ಗೆ ತೋರಿಸ್ತೇವೆ. ಸ್ವಲ್ಪ ನಾನು ವಾಶ್ರೂಮ್ಗೆ ಹೋಗಿ ಬರ್ತೇನೆ ಆಯ್ತಾ? ಸ್ವಲ್ಪ ಬರ್ತಾರೆ, ವಾಶ್ರೂಮ್ಗೆ ಹೋಗುದು, ಯೂರಿನ್ ಟೆಸ್ಟ್ ಮಾಡಿಸ್ಬೋದು. ನಿನ್ನ ಕೃಪೆಯಿಂದ ಲೊಂಬಾರ್ಡ್ ಮಿಷನ್ ಆಸ್ಪತ್ರೆಯಲ್ಲಿ ಕೊಟ್ಟಂಥ ಆಲೋಚನೆಗಾಗಿ, ಅದನ್ನು ಕಾರ್ಯಗತಗೊಳಿಸಲು ಮಾಡಿದಂಥ ಎಲ್ಲ ಪ್ರಯತ್ನಗಳಿಗೆ ನೀನು ಫಲ ನೀಡಿದ್ದಕ್ಕಾಗಿ ದೇವರೇ ನಾವು ನಿಮ್ಮನ್ನು ವಂದಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ನಿನ್ನ ಕೃಪೆಗಾಗಿ ನಾವು ಬೇಡುತ್ತೇವೆ. ದೇವರೇ, ನಿನ್ನ ಆಶೀರ್ವಾದವಿಲ್ಲದೆ, ನಿನ್ನ ಕೃಪೆ ಇಲ್ಲದೆ ನಾವು ಈ ಲೋಕದಲ್ಲಿ ಏನು ಮಾಡಲಾರೆವು. Deepa Rao, who is a already well-known gynecologist and is our deputy director, team members, and indeed his motivation and support is always there for today's program. Today, for this program, I welcome our beloved director, Dr. Sushil Jatanna, in his absence, though he is not here. Gynecologist to share a few words with us. Know more and do more. It is not NO, it is KNOW. Know more for diabetes and do more for diabetes. And as Sir said, the theme is broader. Theme is different, and it is focusing on the diabetes at workplace this time. Have you come across type 1 diabetes? Anybody who knows? Anybody is suffering? Or you have any friends? Nobody has come across a type
Okay, so it mainly highlights what is the impact of diabetes in the school life or in the workplace, so that you all know more and do more for a diabetic patient to bring a change in their life for their better life. Thank you. College preparatory, ತಾಲೂಕು preparatory, district preparatory ಹೌದಲ್ಲ. ಸೊ ಪ್ರಿಪರೇಷನ್ ಅದೇ ರೀತಿ ನಿಮಗೆ ಹೈಸ್ಕೂಲ್ ಮಕ್ಕಳಿಗೆ ಸಹ 10th ಅಲ್ಲಿ ಇರೋರಿಗೆಲ್ಲ ಇದು ಸ್ಟಾರ್ಟ್ ಆಗ್ತದೆ ಎಕ್ಸಾಮ್ಸ್. ಸರ್ವ ಹೆಡ್ ಮಾಸ್ಟರ್ ಅವರು ನಿಮ್ಮನ್ನು ಒಂದು ಒಳ್ಳೆ ವಿಚಾರಕ್ಕೆ ಒಂದು ಒಳ್ಳೆ ಥಾಟ್ಫುಲ್ ಆಗಿ ನಿಮ್ಮನ್ನು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಸೊ ಕ್ಯಾನ್ ವಿ ಕ್ಲಾಪ್ ಫಾರ್ ಯುವರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಆ್ಯಪ್ಸ್ ಅನ್ನು simultaneously you can run, right? whether she will write exam properly, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತಾರಾ ಇಲ್ಲೋ ಹೌದಲ್ವಾ? ನಮ್ಮಿಂದ ಜಾಸ್ತಿ ನಮ್ಮ ಪೇರೆಂಟ್ಸ್ಗೆ ಟೆನ್ಷನ್ ಆದರೂ ಅವರು ಕೂಡ ನಿಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಒನ್ ಮೋರ್ ಕ್ಲಾಪ್ ಫಾರ್ ಯುವರ್ ಪೇರೆಂಟ್ಸ್. ಥ್ಯಾಂಕ್ ಯು.